ಅದೇ ನಮ್ಮ ಲೀಡ್ರುಗಳು ಸರಿ ಇಲ್ಲ ಗುರು. ನಮ್ಮ ಲೈಫ್ ಟೈಮಲ್ಲಂತೂ ಬ್ರ್ಯಾಂಡ್ ಬೆಂಗಳೂರು ನೋಡಲ್ಲ ಗುರು. ಮಾಡ್ತೀವಿ ಅನ್ನೋದು ಅವ್ರು ಬಂದಾಗ ಇವ್ರು ಬಂದಾಗ ಅವರು ಜಗಳನಾಗ ಹೇಳ್ತಾನೆ ಇದ್ದಾರೆ ಬಿಟ್ಟರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗಲ್ಲ. ಮನಸ್ಸಿದ್ರೆ ಮಾರ್ಗ ಅಂದ್ರೆ ಮನಸ್ಸಿಲ್ಲ ಅವ್ರು ಮಾಡೋಕ್ಕೆ. ನಮ್ಮಿಂದ ಏನು ಗೊತ್ತಾಗತ್ತೆ, ನಾವೆಲ್ಲ 1958 ಅವರು ಆಯಿತಾ. ಈಗೆಲ್ಲ ಹೊಸ ಟೆಕ್ನಾಲಜಿ ಇದೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತಪ್ಪ. ಅಳವಡಿಕೆ ಅಂದ್ರೆ ಪ್ರತಿ ಸಲ ಮಳೆಗಾಲ ಬಂದಾಗಲೂ ರೋಡಲ್ಲಿ ನೀರು ನಿಲ್ಲೋದು ಸಾಮಾನ್ಯ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಈ ಥರ ಆಗ್ತಿದೆ ಅಂತ ಗೊತ್ತಿದ್ರು ಆ ಕ್ಷೇತ್ರಗಳಲ್ಲಿ ಅದೇ ನಮ್ಮ ಲೀಡ್ರುಗಳು ಸರಿ ಇಲ್ಲ ಗುರು. ಆಮೇಲೆ ಬರೋ ದುಡ್ಡನ್ನ ಬರೀ ಫ್ರೀ ಬೀಸ್ ಕೊಟ್ಬಿಟ್ಟು ಎಲ್ಲ ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. 10 ವರ್ಷದಿಂದ ಪ್ರಾಬ್ಲಮ್ ಇದೆ. ಇದು ಎವರಿ ರೈನ್ರಿ ಸೀಸನ್ನು ಜಾಸ್ತಿ ಆಗ್ತದೆ ಅಷ್ಟೇ. ಯಾವ ಥರ ಇದು ಸಮಸ್ಯೆ ಆಗ್ತಿರೋ ಥರ ಹೆಂಗೆ ಮಾಡ್ಬೋದು? ಡ್ರೈನೇಜು, ರಾಜ್ ಕಾಲುವೆ ಎಲ್ಲ ಇದು ರಿಪೇರಿ ಮಾಡಬೇಕಷ್ಟೆ. ಒತ್ತುವರಿ ಇರೋದೆಲ್ಲ ತೆಗೆಸ್ಬೇಕು ಅಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟು ವರ್ಷಗಳಾದ್ರೂ ಬರೀ ಸರಿ ಮಾಡೋಕ್ಕಾಗ್ತಿಲ್ಲ. ಆಗ್ತಾ ಇಲ್ಲ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ. ಅದು ನಮ್ಮ ಲೈಫ್ ಟೈಮಲ್ಲಂತೂ ಬ್ರ್ಯಾಂಡ್ ಬೆಂಗಳೂರು ನೋಡಲ್ಲ ಗುರು ಅಷ್ಟೆ. ಯಾವ ರೀತಿ ಸಮಸ್ಯೆಗಳ ಬಗ್ಗೆ ಇದು ಡ್ರೈನೇಜ್ ಇಂಪ್ರೂವ್ ಮಾಡ್ಬೋದು, ಮೋರಿಗಳೆಲ್ಲ ಕ್ಲೀನ್ ಮಾಡ್ಬೋದು. ಆಮೇಲೆ ಈ ರೋಡಲ್ಲಿ ಪಾಟ್ಗಳೆಲ್ಲ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಅನುಕೂಲ ಮಾಡಿಕೊಡ್ಬೋದು. ಡ್ರೈನೇಜ್ ಮೇಯ್ನ್ ಗುರು, ರಾಜ್ ಕಾಲುವೆ ಮೇಯ್ನ್. ಅದು ಮಾಡಿದ್ರೆ ಆಯಿತು. ಯಾವ್ಯಾವ ಏರಿಯಾಗಳಲ್ಲಿ ಜಾಸ್ತಿ ನಮ್ಮ ಏರಿಯಾ ಪರ ಇಲ್ಲ, ಹಳೆ ಏರಿಯಾ. ಬಟ್ ಈಗ ಮಾರ್ತಳ್ಳಿ, ಸಿಲ್ಕ್ ಬೋರ್ಡ್, ಸಮಸ್ಯೆ ಆಗೋದಂದ್ರೆ ಏರಿಯಾ ಮಾರ್ತಳ್ಳಿ ಆ ಕಡೆ ನಾರ್ತ್, ಬೆಂಗಳೂರು ನಾರ್ತ್ ತುಂಬ ಆಗತ್ತೆ. ಹೋಗ್ಬೇಕು ಅಂದರೆ 3 ಅವರ್ ಆಗುತ್ತೆ. 3 ಅವರ್ ಹಿಡಿಯುತ್ತೆ. ನಾರ್ಮಲ್ ಟೈಮ್ನಲ್ಲಿ 1 ಅವರಲ್ಲಿ ಹೋಗ್ಬೋದು. ಇಲ್ಲದೇ ಇದ್ದರೆ ಸಿಲ್ಕ್ ಬೋರ್ಡು ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ 2 ಅವರ್ಸ್ ಹಿಡಿಯುತ್ತೆ, 3 ಅವರ್ಸ್ ಹಿಡಿಯುತ್ತೆ. ಹೇಳೋಕ್ಕಾಗಲ್ಲ ಅಷ್ಟೇ. ಅವ್ರು ಬರೋವರೆಗೂ ಯಾವಾಗ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಏನು ಗೊತ್ತೇ ಆಗಲ್ಲ ಅಷ್ಟೇ. ಕಂಟಿನ್ಯೂ ಆದರೆ ಏನಾಗ್ಬೋದು ಸರ್? ಮಳೆ ಏನಾಗುತ್ತೆ, ಕೆಲಸ ಬಿಡಬೇಕು, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಕಂಪ್ನಿಗಳು ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅಷ್ಟೇ. ಈಗ ಇನ್ನೇನು ಮಾಡೋಕ್ಕತ್ತೆ. ಇವಾಗ ಡೈಲಿ ಅಲ್ಲೇ 12 ಅವರ್ ಕೆಲಸ ಮಾಡಬೇಕು ಅಂದರೆ 6 ಅವರ್ ಹೋಗೋಕ್ಕೆ ಬರೋಕ್ಕೆ ಆಯಿತು ಅಂದರೆ ಮನೇಲಿ ಇನ್ನೇ ದುಡಿಯೋದೇನಕ್ಕೆ ದುಡಿಬೇಕು ಅಲ್ವಾ? ಇಂಜಿನಿಯರ್ಗಳನ್ನ ಅಂಥವ್ರನ್ನ ಹಿಡಿದು ಒಂದು 5-6 ಜನ ಏನು ಮಾಡಬೇಕು ಅಂತ ಫಸ್ಟು ದೇ ಹ್ಯಾವ್ ಟು ಪ್ಲ್ಯಾನಿಂಗೇ ಇಲ್ಲ. ಸುಮ್ಮನೆ ಆಯಿತು ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಇದರ ಪಾರ್ಟಿ ಜನತಾ ಕಾಂಗ್ರೆಸ್ ಅಷ್ಟೇ, ಎಲ್ಲನೂ ಅಷ್ಟೇ. ಏನು ಮಾಡ್ಕೊಂಬರ್ತಾ ಇದ್ದಾರೆ ಅಂದರೆ ಮಾಡ್ತೀವಿ ಅನ್ನೋದು ಅವ್ರು ಬಂದಾಗ ಇವ್ರು ಬಂದಾಗ ಅವರು ಜಗಳನಾಗ ಹೇಳ್ತಾನೆ ಇದ್ದಾರೆ ಬಿಟ್ಟರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗಲ್ಲ. ಆಯಿತಾ. ಇದು ಹೋಗಿ ಬೃಹತ್ ಬೆಂಗಳೂರು ಹೋಗ್ಬಿಟ್ಟು ಇವರು ಗ್ರೇಟರ್ ಬೆಂಗಳೂರು ಮಾಡ್ತಾರೆ. ಏನು ವ್ಯತ್ಯಾಸ ಇದೆ? ಬೃಹತ್ಗೆ ಗ್ರೇಟರ್ಗೂ ಒಂದೇನೆ. ಇಂಗ್ಲೀಷ್ ವರ್ಡ ಹಾಕಿದ್ರು, ಕನ್ನಡ ತೆಗೆದು ಅಷ್ಟೇ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನಮ್ಗೆ ಗೊತ್ತಿರೋಂಗೆ ಏನು ಪ್ರಯೋಜನ ಇಲ್ಲ. ಬಟ್ ದುಡ್ಡಿಗೆ ಬಂದಿದ್ದೆಲ್ಲ ಇವ್ರು ತಿನ್ನೋಕ್ಕೆ ಸಾಲ್ತಾ ಇಲ್ಲ. ಇನ್ನೇನಾಗುತ್ತೆ? ಇವೆಲ್ಲ ಸುಮ್ಮನೆ ಫ್ರೀ ಬೀಸೆ ಎಲ್ಲ. ಏನಂದ ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. 3 ತಿಂಗಳಿಗೂ 4 ತಿಂಗಳಿಗೂ ಒಂದು ಸತಿ ಕೊಡ್ತಾರೆ. ಅವ್ರಿಗೂ ಸರಿಯಾಗಿ ಕೊಡ್ತಾ ಇಲ್ಲ. ಏನು ಜನಗಳ ದುಡ್ಡು ತೊಗೊಂಡು ಅವ್ರು ಹಚ್ತಾ ಇದ್ದಾರೆ ಅಷ್ಟೇ. ಅವ್ರ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ಜನಗಳ ದುಡ್ಡು ತೊಗೊಂಡು ಹಚ್ತಾ ಇದ್ದಾರೆ ಅಷ್ಟೇ. ಅಂದರೆ ಸರ್ ಇವಾಗ ಬೆಂಗಳೂರಲ್ಲಿ ಮಳೆಗಾಲ ಬಂತು ಅಂದರೆ ಒಂದಷ್ಟು ಏರಿಯಾಗಳಲ್ಲಿ ಊರು ಬಿಡೋ ಸಮಸ್ಯೆ, ಅಂದರೆ ಊರು ಬಿಡೋ ಥರ ಇದೆ. ಅದಕ್ಕೆ ಸಮಸ್ಯೆ ಹೆಂಗೆ ಬಗ್ಗೆ? ಸಮಸ್ಯೆ ಅಂದರೆ ಜನಗಳೇ ನೋಡ್ಕೋಬೇಕು. ಫಸ್ಟೇ ಮನೆ ತೊಗೊಳೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಈ ಹಳ್ಳದಲ್ಲಿ ಇದೆಯಾ, ಏನಿದೆ, ಕರೆಕ್ಟಾಗಿದೆಯಾ, ಪ್ಲ್ಯಾನ್ ಇದೆಯಾ, ಎಲ್ಲ ನೋಡ್ಕೊಂಡು ತೊಗೊಬೇಕು. ಅವರು ಜನಗಳದ್ದು ತಪ್ಪಿದೆ. ಯಾಕೆಂದರೆ ಮಳೆ ಇದು 10 ವರ್ಷದಿಂದ ಇದ್ದೀವಿ ಅಂತ ನೆನ್ನೆ ಯಾರೋ ಹೇಳ್ತಾ ಇದ್ರು ಟಿ ವಿನಲ್ಲಿ. 10 ವರ್ಷದಿಂದ ಇದ್ದೀವಿ ಅಂತ ಗೊತ್ತಾದ ಮೇಲೆ ಕರೆಕ್ಟಾಗಿಲ್ಲ ಅಂತಲೇ ಆಯ್ತು. ಅಲ್ಲಿಗೆ ಸುಮ್ಮನೆ ಯಾವುದೋ ತೊಗೊಂಡ್ಬಿಟ್ಟಿರ್ತಾರೆ ಲೊಕ್ಯಾಲಿಟಿನಲ್ಲಿ. ಇದು ಹಂಗೆ ಪ್ರಾಬ್ಲಮ್, ಇದು ಸಾಲ್ವ್ ಆಗಲ್ಲ. ಏರಿಯಾಗಳು ಹಂಗೆ ಖಾಲಿ ಬಿಡಬೇಕಂತ ಅಲ್ಲ, ಬಿಡಬೇಕಿಲ್ಲ, ಹೊಡೆದು ಬೇರೆ ಕಟ್ಟಬೇಕು, ಐಟಲ್ಲಿ ಕಟ್ಕೋಬೇಕು ನೀವು ಅಷ್ಟೇ. ಇಲ್ಲದೇ ಇದ್ದರೆ ಈ ಪ್ರಾಬ್ಲಮ್ ವಿಲ್ ನೆವರ್ ಎಂಡ್. ಇಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್, ಹೋಗ್ತಾನೆ ಇರುತ್ತೆ ಅಷ್ಟೇ. ಅಂದರೆ ಮಳೆಗಾಲ ಬಂದಾಗಲೂ ಇದೆ ಸಮಸ್ಯೆ. ಮಳೆ 3 ತಿಂಗಳು ಮುಂಚೆ ಮಾಡಬೇಕು ನೀವು. ಫೆಬ್ರವರಿನಲ್ಲಿ ಇನ್ಫಾರ್ಮೇಷನ್ ಕೊಟ್ಟರು ಹವಾಮಾನ ಇದು ಡಿಪಾರ್ಟ್ಮೆಂಟ್ ಅಲ್ವಾ? ಮತ್ತು ಏನು ಮಾಡ್ತಾನೆ, ಇದೇ ಮಾಡ್ತಾ ಇದ್ದಾರೆ ಇಷ್ಟು ದಿವಸ, ಏನು ಮಾಡಿ. ಡಿಸಿಲ್ಟಿಂಗ್ ಮಾಡಲ್ಲ. ಡಿಸಿಲ್ಟಿಂಗ್ ಮಾಡಿದ್ರೆ ತಾನೇ ನಿಮ್ಗೆ ಹೋಗೋದು, ಇಲ್ಲರೂ ಹೋಗಲ್ಲ. ಕಲ್ಲು ಮುಳ್ಳು ಹಂಗೆ ಆಗ್ತಾಯಿ ನೋಡಿ. ಇವಾಗ ಎಷ್ಟೋ ತೆಗಿತಾರಲ್ಲ ಮಣ್ಣು ಕಳ್ಳು, ಹಂಗೆ ಇಟ್ಟಿರ್ತಾರೆ ಅಲ್ಲೇ. ಅವ್ರು ತೊಗೊಂಡು ಹೋಗಲ್ಲ. ಡಿಸಿಲ್ಟ್ ಮಾಡ್ತಾರೆ, ಅಲ್ಲೇ ಇಟ್ಬಿಡ್ತಾರೆ. ಟ್ರ್ಯಾಕ್ಟ್ರಿ ಬರೋಲ್ಲ, ತೊಗೊಂಡು ಹೋಗಲ್ಲ. 3 ಜನ ಕೆಲಸ, ತೆಗೆಯೋನೊಬ್ಬ, ಹಾಕೋನೊಬ್ಬ, ತೊಗೊಂಡೋಗಿ ಬಿಸಾಕೋನೊಬ್ಬ. ಹಿಂಗಾದ್ರೆ ಆಗಲ್ಲ. ಒಂದು ಏಜೆನ್ಸಿ ಕೊಡಬೇಕು ಎಲ್ಲನೂ. ತೆಗೆಯೋನು ಒಬ್ಬನೇ, ಹಾಕೊಂಡೋಗಿ ತೊಗೊಂಡೋಗೋನು ಇರಬೇಕು. ಇದು ಈ ಪ್ರಾಬ್ಲಮ್ಗೆ ನೆವರ್ ಎಂಡಿಂಗ್. ಜನಸಾಮಾನ್ಯರಿಗೆ ತುಂಬ ಸಮಸ್ಯೆ ಆಗುತ್ತೆ ಮಳೆ. ಹೌದು ಅಷ್ಟೇ, ನೋಡ್ತಾನೆ ಇದ್ದಾರಲ್ವಾ, ಏನು ಪ್ರಯೋಜನ ಇಲ್ಲ. ಹಿಂಗೆ ಆಗುತ್ತೆ ಅಷ್ಟೇ. ಯಾವ ಸರ್ಕಾರ ಬಂದರೂ ಅಷ್ಟೇ. ಸರ್ ಏನು ಪರಿಹಾರ ಸರ್ಕಾರದ ಕಡೆಯಿಂದ ಏನು ಸಿಗ್ಬೋದು ಸರ್? ನಾವು ಅದನ್ನೇನು ಹೇಳೋಕ್ಕಲ್ಲ ಸರ್. ಎಲ್ಲ ಎಕ್ಸ್ಪರ್ಟ್ಗಳನ್ನ ಒಪಿನಿಯನ್ ತೊಗೋಬೇಕು. ಅವ್ರು ಏನು ಹೇಳ್ತಾರೋ ಇಂಪ್ಲಿಮೆಂಟೇಷನ್ ಮಾಡಬೇಕಷ್ಟೇ. ನಾವೆಲ್ಲ 100 ಹೇಳ್ತೀವಿ, 100 ಜನ 100 ಹೇಳಿದ್ದು 100 ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗೋದೇ ಇಲ್ಲ. ಅದು
ಎಕ್ಸ್ಪರ್ಟ್ ಒಪಿನಿಯನ್ ತೊಗೋಬೇಕು, ಅದ್ರ ಪ್ರಕಾರ ಏನಿದೆಯೋ ಹೋಗಬೇಕು. ಅದು ಮೀರಿದ್ದು ಆಯಿತು ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಬೇಕಾಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಹೇಳೋರು, ಇವ್ರು ಅಂದ್ರೆ ಹೋಗ್ತಾ ಮಳೆ ಬಂದ್ರೆ ಇದು ಮ್ಯಾಪ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಈ ಏರಿಯಾ ಆಳದಲ್ಲಿ ಡೆಫಿನೆಟ್ಲಿ ಮಾಡ್ಬೋದು. ಮಾಡ್ಬೋದು. ಧಾರಾಳ ಮನ್ಸು ಮಾಡ್ಬೇಕು. ಫಸ್ಟು ಮನಸ್ಸಿಲ್ಲ ಇವ್ರಿಗೆ, ಮನಸ್ಸಿದ್ರೆ ಮಾರ್ಗ ಅಂದಂಗೆ. ಮನಸ್ಸಿಲ್ಲ ಇವ್ರು ಮಾಡೋಕ್ಕೆ, ಸುಮ್ಮನೆ ಏನೋ ಹೊಡಿತಾರೆ ಬಾಯಿಗೆ ಬಂದಂಗೆ ಹೇಳೋದು ಹಂಗೆ ಹಿಂಗೆ ಅಂತ. ನಾನು ಯಾವ ನಮ್ಮನ್ನು ಹೇಳಿದ್ನಲ್ಲ, ಯಾರು ನಮ್ಮ ಕೋಲಾರ ಮಿನಿಸ್ಟ್ರು, ಆ ಥರ ಆಗೋಗ್ಬಿಡುತ್ತೆ. ಏನು 4 ಹೋಗಿ ಬಂಬ್ ಹಾಕೊಂಡು ಬಂದ್ಬಿಟ್ರು ಅಂತ. ಈ ನನ್ನ ಮಗ ನಿಂತ್ಕೊಳ್ಳಿ ಇಲ್ಲಿ ಗೊತ್ತಾಗತ್ತೆ ಅವ್ನಿಗೇನು ಅಂತ. ಆ ಬಾರ್ಡ್ರಲ್ಲಿ ಹೋಗಿ 2 ದಿವಸ ಅಲ್ಲ, ಅರ್ಧ ದಿವಸ ಅಲ್ಲ, ಕಳಿಸ್ತಾರೆ ಅವನ್ನ. ಆ ಥರ ಅವರು. Feed Plus Karnataka.